ಒಂದ್ ಕಡೆ ಕಿರುತೆರೆಯಲ್ಲಿ ಮತ್ತೊಂದ್ ಕಡೆ ಬೆಳ್ಳಿ ಪರದೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸೀರಿಯಲ್ಸ್ ಜೊತೆಗೆ ಸಖತ್ ಬ್ಯುಸಿಯೆಸ್ಟ್ ನಟಿಯಾಗಿ ಹೊರಹೊಮ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಸೋನಿ ಮೇಡಮ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಪ್ರತಿಯೊಂದು ಕಡೆನೂ ಕೂಡ ರಿಲೀಸ್ ಆಗ್ತಾ ಇದೆ. ಆ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಡೆವಿಲ್ ವೈಫ್ಸ್ ಬಗ್ಗೆ ಆಗಿರ್ಬೋದು, ಅವರ ಜೀವನ ಶೈಲಿಯಲ್ಲಿ ಏನೆಲ್ಲ ನಡೀತಾ ಇದೆ, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್, ಇನ್ನೊಂದ್ ಕಡೆ ಬಿಗ್ ಸ್ಕ್ರೀನ್, ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳೋದಾದ್ರೆ. ಆಕ್ಚುಲಿ ಒಂದೇ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ ಹೆಲ್ಪ್ ಆಯ್ತು. ಯಾಕಂದ್ರೆ ಇದು ಶೂಟ್ ನಡೆಯುವಾಗ ಈ ಕಡೆ ಸೀರಿಯಲ್ಲು ಶೂಟ್ ಮಾಡ್ತಾ ಇದ್ವಿ, ಇದು ನಡೀತಾ ಇತ್ತು. ಸೊ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮ್ಯಾನೇಜರ್ಸ್ಗೆ, ಇವ್ರ ಡೇಟ್ ಫ್ರೀ ಮಾಡ್ಕೋಬೇಕು ನಾವು ಹೇಳಿದಾಗ, ಸೊ ದಟ್ ಎರಡು ಮಾಡ್ಕೋಬೋದು ಅಂತ. ಹಾಗಾಗಿ ಮಾಡೋಕ್ಕಾಯ್ತು. ತುಂಬ ತುಂಬ ಗ್ರೇಟ್ಫುಲ್ ಫಾರ್ ದಟ್ ಎರಡೂ ಆಪರ್ಚುನಿಟಿ ಆ್ಯಕ್ಚುಲಿ. ಯಾಕಂದರೆ ಕನ್ನಡದ ಮೊದಲನೇ ಸೀರಿಯಲ್ ನಂದು ನಿನಗಾಗಿ. ಅದು ಮಾಡ್ತಾ ಶುರು ಮಾಡಿ ಒಂದು 2 ತಿಂಗಳಲ್ಲಿ ತಶ್ವಿನಿ ಮೇಡಮ್ ಕೇಳಿದ್ರು, ಈ ಥರ ಮಾಡ್ತೀಯಾ, ಈ ಥರ ಒಂದು ಪಾತ್ರ ಇದೆ ಅಂತ. ಹೀಗೆ ಸೋನೆ ಪೇ ಸುಹಾಗ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಅಂದರೆ ಆಪರ್ಚುನಿಟಿ ಮೇಲೆ ಆಪರ್ಚುನಿಟಿ ಕೊಡ್ತಾ ಇದ್ರೆ ಯಾರು ಬೇಡ ಅಂತಾರೆ. ಸೊ ಹಾಗಾಗಿ ಅಫ್ಕೋರ್ಸ್ ಮಾಡ್ತೀನಿ ಅಂತ ಒಪ್ಕೊಂಡು ಮಾಡಿದ್ದು. ಸೊ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ. ಮೇಡಮ್, ಸ್ಮಾಲ್ ಸ್ಕ್ರೀನ್ ಅಲ್ಲಂತೂ ನಿನಗಾಗಿ ಸೀರಿಯಲ್ ನಲ್ಲಿ ವಿಲನ್ ಆಗಿ ಸಾಕಷ್ಟು ಎಪಿಸೋಡ್ಗಳಲ್ಲಿ ಆರ್ಭಟಿಸಿದಿರ. ಡೆವಿಲ್ ಅಲ್ಲೂ ವಿಲನ್ ಇರ್ತೀರಾ ಅಥವಾ ಪಾಸಿಟಿವ್ ರೋಲ್ ಅಲ್ಲಿ ಇರ್ತೀರಾ ಅಂತ? ನಂದು ಇದ್ರಲ್ಲಿ ನ್ಯೂಟ್ರಲ್ ರೋಲ್ ಅಂತ ಹೇಳ್ಬೋದು ಅಷ್ಟೇ. ನಾನು ಅಂದ್ರೆ ಕೆಟ್ಟವಳು ಅಲ್ಲ, ಒಳ್ಳೆಯವಳು ಅಲ್ಲ ಅಂತ ಹಾಗೆ ಹೇಳ್ಬೋದು. ಈಗ ಕೆಟ್ಟವರು ಅಲ್ಲ, ಒಳ್ಳೆಯವರು ಅಲ್ಲ ಅಂತಂದಾಗ ಆಡಿಯನ್ಸ್ಗೆ ಒಂದು ಮೈಂಡ್ ಅಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಿರುತ್ತೆ, ಹೆಂಗಪ್ಪ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋವಂಥದ್ದು. ಸೊ ಅವ್ರಿಗೇನಾದ್ರು ಹೇಳೋ ಅಂತದ್ದಾದ್ರೆ? ಅಂದ್ರೆ ಪಾತ್ರಕ್ಕೆ ಅನುಗುಣವಾಗಿ, ಅಂದ್ರೆ ತುಂಬಾ ಸ್ಟ್ರಾಂಗ್ ಇಮೋಷನ್ಸ್ ಇಲ್ಲ ಈ ಪಾತ್ರಕ್ಕೆ. ಅದಕ್ಕೋಸ್ಕರ ನಾನು ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಜ್ರೇಶ್ವರಿ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್, ನೆಗೆಟಿವ್, ತುಂಬಾ ಅಂದ್ರೆ ಒಂಥರ ಎಕ್ಸ್ಟ್ರೀಮ್ ಹೊಟ್ಟೋಗಿತ್ತು ಅದು. ಬಟ್ ಇದ್ರಲ್ಲಿ ಆ ಥರ ಇಲ್ಲ. ಸೊ ಐ ಥಿಂಕ್ ಆಸ್ ಅ ಆಕ್ಟರ್ ಬೇರೆ ಬೇರೆ ಪಾತ್ರಗಳನ್ನ ಹ್ಯಾಂಡಲ್ ಮಾಡೋದು, ಕ್ಯಾರೆಕ್ಟರ್ಗಳನ್ನ ಹ್ಯಾಂಡಲ್ ಮಾಡೋದು ಇಸ್ ಅವರ್ ಟೂಲ್. ಸೊ ನನ್ಗಿವಾಗ ಅಂದ್ರೆ ಒಂದರಿಂದ ಒಂದು ಬೇರೆ ಬಂದಿರೋದ್ರಿಂದ ಇಟ್ಸ್ ನೈಸ್ ನನಗೆ. ದರ್ಶನ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ನಿಮ್ಮ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ, ಅಥವಾ ಅವ್ರ ತಾಯಿನ ಅಕ್ಕನೋ ಆ ತರ ಕ್ಯಾರೆಕ್ಟರ್ಗಳನ್ನ ಏನಾದ್ರು ಮಾಡಿದಿರಾ? ಏನಾದ್ರು ಒಂದು ಹಿಂಟ್ ಕೊಡೋದಾದ್ರೆ ಮೇಡಮ್. ಅಲ್ಲ, ಸೀನ್ ಅಂತೂ ಮಾಡಿದೀನಿ ಅವ್ರ ಜೊತೆಗೆ. ಆದ್ರೆ ತುಂಬಾ ಡೈಲಾಗ್ಸ್ ಇಲ್ಲ ಅವ್ರ ಜೊತೆಗೆ. ಸೀನ್, ಇಮೋಷನ್ ಸೀನು, ಐ ಕಾಂಟ್ಯಾಕ್ಟ್ ಈ ತರದೆಲ್ಲ ಇದೆ. ಡೈಲಾಗ್ ಕಡಿಮೆ ಇದೆ. ಬಟ್ ಐ ಆಮ್ ಗ್ರೇಟ್ಫುಲ್ ಐ ಹ್ಯಾವ್ ಸೀನ್ಸ್ ವಿತ್ ದರ್ಶನ್ ಸರ್. ನೀವು ಹೇಳಿದ್ರಿ ಕನ್ನಡದಲ್ಲಿ ನನ್ನ ಮೊಟ್ಟ ಮೊದಲ ಸೀರಿಯಲ್ ಬಂದ್ಬಿಟ್ಟು ನಿನಗಾಗಿ ಅಂತ ಹೇಳ್ಬಿಟ್ಟು. ಆ ಒಂದು ಸೀರಿಯಲ್ ನಲ್ಲಿ ಮಾಡಿರುವಂತಹ ಅದೇ ಒಂದು ಹೋಮ್ ಪ್ರೊಡಕ್ಷನ್ ಅಲ್ಲಿ ಡೆವಿಲ್ ಸಿನಿಮಾ ಕೂಡ ಆಕ್ಟ್ ಮಾಡಿದ್ರು. ದರ್ಶನ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ಹೆಂಗ್ ಅನ್ನಿಸ್ತು? ದರ್ಶನ್ ಅವರನ್ನ ಫಸ್ಟ್ ಟೈಮ್ ಎಲ್ಲಿ ಭೇಟಿ ಆಗಿದ್ರಿ? ಆ ಭೇಟಿ ಆಗಿರುವಂತಹ ಮೂಮೆಂಟ್ ಹೆಂಗಿತ್ತು ಅಂತ? ಅಂದ್ರೆ ಸೆಟ್ ಅಲ್ಲೇ ಮೀಟ್ ಮಾಡಿದ್ದು ದರ್ಶನ್ ಸರ್ನ ಮತ್ತೆ ಬೇರೆ ಆಕ್ಟರ್ಸ್ನ. ಫಸ್ಟ್ ಆಫ್ ಆಲ್ ಜಯಮಾತಾ ಕಂಬೈನ್ಸ್ ಸಿಸ್ಟಮ್ಯಾಟಿಕ್ ಆಗಿ ಶೂಟ್ ಮಾಡೋ ಒಂದು ಇದು ಪ್ರೊಡ್ಯೂಸಿಂಗ್ ಹೌಸ್ ಬೇಸಿಕಲಿ. ಸೊ ನನ್ಗದು ಸೀರಿಯಲ್ ಇಂದ ಅನುಭವ ಇದೆ. ಸೊ ಫಿಲ್ಮ್ ಅಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ ಇತ್ತು ನನಗೆ. ಸೊ ಹೇಳಿದ ಟೈಮಿಗೆ ಶಾರ್ಟ್ ರೆಡಿ ಆಯ್ತು, ದರ್ಶನ್ ಸರ್ ಬಂದ್ರು, ಎಲ್ಲರಿಗೂ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಅದಾದ್ಮೇಲೆ ಅನ್ವಾಂಟೆಡ್ ಬ್ಯಾಂಟರ್ ಏನೂ ಇರಲ್ಲ ಸೆಟ್ ಅಲ್ಲಿ. ಅಂದ್ರೆ ಪ್ರಕಾಶ್ ಸರ್ ಇಸ್ ವೆರಿ ಪರ್ಟಿಕ್ಯುಲರ್, ಕ್ವೈಟ್ ಆಗಿರ್ಬೇಕು, ಅವ್ರ ಇನ್ಸ್ಟ್ರಕ್ಷನ್ ಕೊಡೋದನ್ನ ಫಾಲೋ ಮಾಡಬೇಕು. ಸೊ ಇದೊಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದ್ರೆ ಎಲ್ಲರೂ ಈಗ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ಈಗ ಡಯಸ್ಗೆ ಬರ್ತೀವಿ. ಈಗ ಅಲ್ಲಿ ನೋಡಿ ಒಂದು 4 ಸ್ಟೆಪ್ ಹತ್ತಿ ಡಯಸ್ಗೆ. ನನಗೆ ಒಂದೇ ಸಲ ಹೆಲಿಕಾಪ್ಟರ್ನಿಂದ ಲ್ಯಾಂಡ್ ಮಾಡ್ದಂಗೆ ಆಯ್ತು ನನಗೆ, ದೊಡ್ಡ ಸಿನಿಮಾನಲ್ಲಿ ಒಂದು ಪಾತ್ರ ಅಂತ. ಸೊ ಎವ್ರಿಥಿಂಗ್ ವಾಸ್ ಅ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಬೇರೆ ಪಾತ್ರಗಳಾಗಿರ್ಲಿ, ದೇ ವೆರಿ ನೈಸ್ ಟು ಮೀ, ಎಲ್ಲ ಸಪೋರ್ಟಿವ್ ಆಗಿದ್ರು. ಮೊದಲನೇ ಸಲ ಮಾಡ್ತಾ ಇದ್ದಾಳೆ ಅಂತ ದೇ ಡಿಡ್ಂಟ್ ಹ್ಯಾವ್ ಅ ಪ್ರಾಬ್ಲಮ್, ದೇ ವೆರ್ ವೆರಿ ಎನ್ಕರೇಜಿಂಗ್. ಸೊ ಹಾಗಾಗಿ ನಾನು ಹ್ಯಾಟ್ಸ್ ಆಫ್ ಟು ಮೈ ತಶ್ವಿನಿ ಮ್ಯಾಮ್. ಐ ವುಡ್ ಸೇ ದಟ್ ಅವರು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ರೂ ಔಟ್ ಸಪೋರ್ಟ್ ಮಾಡಿದ್ರು. ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ದರ್ಶನ್ ಅವರೊಟ್ಟಿಗೆ ಜಾಸ್ತಿ ಡೈಲಾಗ್ಸ್ ಇಲ್ಲ ಅಂದ್ರೂ ಒಂದಷ್ಟು ಐ ಕಾಂಟ್ಯಾಕ್ಟ್ ಆಗಿ ಒಂದಷ್ಟು ಸನ್ನಿವೇಶಗಳಿದೆ ಅಂತ ಹೇಳಿದ್ರಿ. ದರ್ಶನ್ ಅವರೊಟ್ಟಿಗೆ ಆಫ್ ದಿ ರೆಕಾರ್ಡ್ ಏನಾದ್ರು ಮಾತಾಡ್ತಿದ್ರ? ಅವ್ರ ಹತ್ರ ಹೋಗಿ ಸರ್ ನೀವು ಇಷ್ಟ ನೋಡಿದೀವಿ ಇನ್ನೊಂದಷ್ಟು ಸಿನಿಮಾಗಳು? ಬಿಕಾಸ್ ಯಾಕಂತಂದ್ರೆ ಅಲ್ಲಿ ನಿಮ್ಗೆ
ಸಿಕ್ಕಿರುವಂಥ ಒಂದು ಸಮಯ ನಿಮಗೆ ಮತ್ತೆ ನೆಕ್ಸ್ಟ್ ಸಿನಿಮಾದಲ್ಲಿ ಸಿಗುತ್ತೆ ಇಲ್ವೋ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ನೀವು ಬಿಸಿ ಇರ್ತಾರೆ, ಅವರು ಬಿಸಿ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಆಫ್ ದಿ ರೆಕಾರ್ಡ್ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಮಾತಾಡ್ತಿದ್ರಾ ಅಂತ? ಅಂದ್ರೆ ನಾನ್ ಮಾಡಿದ್ದ ಸೀನ್ಸ್ ಅಲ್ಲಿ ಒಂದಿನ ಅವರು ಅರ್ಧನೇ ದಿನ ಎದ್ದಿದ್ದು, ಅದಾದ್ಮೇಲೆ ವಿ ವರ್ ಕಂಟಿನ್ಯೂಯಿಂಗ್. ಸೊ ಅವ್ರು ಹೊರಟ್ಬಿಟ್ಟಿದ್ರು. ಇನ್ನೊಂದು ಇದು ಬಿಫೋರ್ ದ ಇನ್ಸಿಡೆಂಟ್, ಅದಾದ್ಮೇಲಿಂದ ಶೂಟ್ ಮಾಡುವಾಗ ಅವರು ಪಾಪ ಬೆನ್ನವಲ್ಲಿ ತುಂಬಾ ನರಳ್ತಾ ಇದ್ರು. ಸೊ ಸೀನ್ ಆಗುವಾಗ ಕರೆಕ್ಟ್ ಆಗಿ ಬಂದು ಆಕ್ಟ್ ಮಾಡೋದು, ಅವ್ರು ಆಮೇಲೆ ಹೋಗಿ ಕುತ್ಕೊಳ್ಳೋದು, ಎದ್ದೋಳೋದು, ಓಡೋದು, ಅದನ್ನ ನೋಡಿನೇ ನಂಗೆ ಒಂಥರ ಬೇಜಾರಾಗ್ತಾ ಇತ್ತು. ಅದರಿಂದ ನಾನು ಜಾಸ್ತಿ ಹೋಗಿ ನಾನೇ ಮಾತಾಡ್ಲಿಲ್ಲ ಜಾಸ್ತಿ. ಬಟ್ ನಾನು ಅವ್ರನ್ನ ಫೋಟೋ ತಗೋಬೋದಾ ನಿಮ್ ಜೊತೆ ಅಂತ ಕೇಳಿದ್ರು. ಓ ಡೆಫಿನೆಟ್ಲಿ ತಗೋಬೋದು ಮಾ ಅಂತ ಅವ್ರು ಹೇಳಿ ಪಕ್ಕದಲ್ಲಿ ನಿಂತು ಫೋಟೋ ತೆಗ್ದಿದ್ರು. ಸೊ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಸೊ ಅದೊಂದು ನನಗೆ ಒಂಥರ ತುಂಬಾ ಒಳ್ಳೆ ಅನುಭವ ಅಂತ ಹೇಳ್ಬೋದು. ಇಡೀ ಸೆಟ್ಟೆ, ಪ್ರಕಾಶ್ ಸರ್, ಕ್ಯಾಮ್ರಾ ಮ್ಯಾನ್ ಸರ್, ಎಲ್ಲರೂ ಅಷ್ಟೇ ವೆರಿ ವೆರಿ ಸಪೋರ್ಟಿವ್. ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಈಗ ಬೆನ್ನೋದು ಒಂದು ಇನ್ಸಿಡೆಂಟ್ ಆಯ್ತು ಮೇಡಮ್, ಅದು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯ್ತು. ಆ ಒಂದು ಶೂಟಿಂಗ್ ನಡೀತಿರ್ಬೇಕಾದ್ರೆ ನೀವಿದ್ರಾ ಅಲ್ಲಿ ಅಂತ ನೋಡಿದ್ರಾ ಅಂತ? ನನ್ ಶೂಟ್ ನಡೆಯುವಾಗ ಇದು ಅವ್ರ ಆಚೆ ಬಂದ ಮೇಲೆ ನಾನು ಹೇಳ್ತಾ ಇರೋದು, ಅವರು ತುಂಬಾ ಒದ್ದಾಡೋದನ್ನ ನಾನು ಕಣ್ಣಾರ್ ನೋಡಿದ್ದೀನಿ. ಕುತ್ಕೊಳಕ್ಕಾಗಲ್ಲ ಒಂದ್ ಜಾಗದಲ್ಲಿ, ಕೂತ್ರೆ ನೋವುತ್ತೆ, ಎದ್ದೊಳ್ತಾರೆ, ಓಡಾಡ್ತಾರೆ. ಇನ್ನೊಂದ್ ತರ, ಈಗ ಒಂದ್ ಸ್ಟೂಲ್ ಮೇಲೆ ಕೂತ್ರೆ ಸ್ವಲ್ಪ ಹೊತ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಚೇರ್ ಮೇಲೆ ಕೂರಕ್ ಟ್ರೈ ಮಾಡ್ತಾರೆ. ಒಂದ್ ನಿಮಿಷ 2 ನಿಮಿಷ, ಆಮೇಲೆ ಎದ್ದೊಳ್ತಾರೆ, ತಿರ್ಗಾ ಓಡಾಡ್ತಾರೆ. ಸೊ ಇಟ್ ವಾಸ್ ಪಾಪ ತುಂಬಾ ನರಳ್ತಾ ಇದಾರೆ ಅಂತ ಅನಿಸ್ತಾ ಇತ್ತು ಆಕ್ಚುಲಿ. ಮೇಡಮ್, ಈಗ ಅವರ ಅನುಪಸ್ಥಿತಿಯಲ್ಲಿ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ತಿರುವಂತದ್ದು, ಅವರೆಲ್ಲ ಚೆನ್ನಾಗಿತ್ತು ಅಂತಂದಿದ್ರೆ ಇವತ್ತು ಅವರೇ ಇರ್ತಿದ್ರು, ಆನೆ ಬಲ ಬರ್ತಿದ್ರು. ಇವಾಗ ಆನೆ ಬಲಗೆ ಆನೆ ಆಗಿದ್ರು ಕೂಡ ಆನೆ ಬಲ ಅನ್ನೋದಂಥದ್ದು ಎಲ್ಲೋ ಒಂದ್ ಕಡೆ ಸಿನಿಮಾ ಟೀಮ್ಗಿಲ್ಲ. ಸೊ ಎಷ್ಟು ಒಂದು ಮನಸ್ಸಲ್ಲಿ ಒಂದು ನೋವು ಆಗ್ತಿದೆ ಅವ್ರು ಇಲ್ವಲ್ಲ ಅನ್ನುವಂಥದ್ದು. ಆಕ್ಚುಲಿ ತುಂಬಾ ನೋವಿದೆ ಎಲ್ಲರಿಗೂ. ಎಲ್ಲರೂ ಏನು ಅಂದ್ರೆ ಪ್ರಾಬಬ್ಲಿ ಎಲ್ಲ ಏನ್ ಹೋಪ್ ಮಾಡ್ತಾ ಇದ್ವಿ ಅಂದ್ರೆ ಹತ್ರ ರಿಲೀಸ್ ಡೇಟ್ ಬಂದಾಗ ಅವ್ರು ಪ್ರಾಬಬ್ಲಿ ಆಚೆ ಬರ್ಬೋದೇನೋ ಅಂತ ಒಂದು ಹೋಪು ಇತ್ತು ಎಲ್ಲರಿಗೂ. ಇವಾಗ ಐ ಡೋಂಟ್ ನೋ ಏನಾಗುತ್ತೆ ಅಂತ. ಬಟ್ ಆದ್ರೆ ಒಂದು ಅವರು ಒಳಗಿಂದ ಆಶ್ವಾಸನೆ ಕೊಡ್ತಾ ಇರೋದು, ಅವರು ಧರ್ಮಪತ್ನಿ ಸಪೋರ್ಟ್ ಮಾಡ್ತಾ ಇರೋದು, ಅಂಡ್ ಅವ್ರ ಫ್ಯಾನ್ಸ್ ಸಾಗರದಷ್ಟು ಫ್ಯಾನ್ಸ್, ಅವರೆಲ್ಲ ನಾವು ನಡೆಸ್ಕೊಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಐ ಥಿಂಕ್ ಈ ತರ ಎಲ್ಲೂ ನಡ್ದೇ ಇಲ್ವಾ ಅಂತ ಅನ್ಸುತ್ತೆ. ನಾನಿದಂತೂ ಈ ತರ ಅಂತೂ ಕೇಳಿಲ್ಲ. ಅವರ ಅನುಪಸ್ಥಿತಿನ ಅದ್ ಪರವಾಗಿಲ್ಲ, ನಾವ್ ನಡೆಸ್ಕೊಡ್ತೀವಿ, ನಾವ್ ಸಪೋರ್ಟ್ ಮಾಡ್ತೀವಿ ಅಂತ. ಇದೊಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು, ಈ ತರ ಒಂದ್ ಸಪೋರ್ಟ್ ಮಾಡ್ತಿರೋದು. ಹೌದು, ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಅವರು ಪ್ರಾಬಬ್ಲಿ ನಮ್ ಜೊತೆ ನೋಡಕ್ಕಾಗಲ್ಲ ಸಿನಿಮಾನ. ಬಟ್ ಫ್ಯಾನ್ಸು ಎಲ್ಲರೂ ಐ ಥಿಂಕ್ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್. ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಗುತ್ತೆ ಮಾಡ್ತಾ ಇದ್ದಾರೆ, ಎಷ್ಟು ಪುಷ್ ಮಾಡೋಕ್ಕಾಗತ್ತೆ ಮಾಡ್ತಾ ಇದ್ದಾರೆ. ಐ ಜಸ್ಟ್ ಹೋಪ್ ಎಲ್ಲ ಕರ್ನಾಟಕದ ಜನತೆ, ದೇಶಾದ್ಯಂತ ಜನರು ಇದನ್ನ ನೋಡಿ ಮೆಚ್ಚುತ್ತಾರೆ ಅಂತ ಅನ್ಕೊಂಡಿದೀನಿ. ಮೇಡಮ್, ಸ್ಮಾಲ್ ಸ್ಕ್ರೀನ್, ಯಾಕಂದ್ರೆ ನೀವು ಕಲರ್ಸ್ ಅಲ್ಲೇ ವರ್ಕ್ ಮಾಡೋದ್ರಿಂದ, ಈಗ ಗಿಲ್ಲಿ ಅವರು ಬಿಗ್ ಬಾಸ್ ಹೋಗಿರುವಂತದ್ದು, ಡೆವಿಲ್ ಅಲ್ಲಿ ಆಕ್ಟ್ ಮಾಡಿರುವಂತದ್ದು. ಸೊ ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ನೋಡ್ತಿರ್ತೀರಾ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರ ಆಟವನ್ನ ನೋಡ್ತಿರ್ತೀರಾ ಅಂತ? ಅಲ್ಲ, ಅದೇ ನನ್ಗೊಂಥರ ಆಶ್ಚರ್ಯನೇ ಆಗ್ತಾ ಇತ್ತು. ಯಾಕಂದ್ರೆ ಅದ್ರಲ್ಲಿ ಬೇರೆ ತರನೇ ಆಡ್ತಾರೆ, ಇಲ್ಲಿ ಬೇರೆ ತರನೇ ಇದ್ರು. ಸೊ ಬಟ್ ಅಫ್ಕೋರ್ಸ್ ಅವ್ರು ಈಸ್ ವೆರಿ ಟ್ಯಾಲೆಂಟೆಡ್ ಅಂತ ಗೊತ್ತು. ಅದರಿಂದಾನೇ ಅವ್ರಿಗೆ ಅವಕಾಶನೂ ಸಿಗ್ತಾ ಇರೋದು ಅಂತನೂ ಗೊತ್ತು. ಸೊ ಅದರಿಂದ ಐ ಥಿಂಕ್ ಇಟ್ಸ್ ಬಿಗ್ ಬಾಸ್ ಅಲ್ಲಿ ಯು ಹ್ಯಾವ್ ಟು ಪ್ಲೇ ದ ಗೇಮ್, ಯು ಕ್ಯಾನ್ ಡೂ ಎನಿಥಿಂಗ್. ಇಲ್ಲಿ ಅವರ ಆಕ್ಚುಯಲ್ ಟ್ಯಾಲೆಂಟ್ ಪ್ರೊಜೆಕ್ಟ್ ಆಗುತ್ತೆ. ಸೊ ಡೆವಿಲ್ ಅಲ್ಲಿ. ಸೊ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಶೂಟಿಂಗ್ ಸೆಟ್ ಅಲ್ಲಿ ಸಿಕ್ಕಿದ್ರ ಗಿಲ್ಲಿ ಅವರು ನಿಮ್ಗೆ? ನನಗೆ ಸಿಕ್ಕಿಲ್ಲ, ನನಗಿಲ್ಲ. ಫೈನಲ್ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿದೆ ಮೇಡಮ್. ನೀವೇ ಹೇಳಿದ್ರಿ, ದರ್ಶನ್ ಅವ್ರಿಗೆ ಆನೆ ಬಲ ಅಂತಂದ್ರೆ ಗಜಬಲ ಅನ್ನುವಂಥದ್ದಾದ್ರೆ ಹೆಂಡತಿ ಸಪೋರ್ಟ್ ಸಿಕ್ಕಿರುವಂಥದ್ದು ಪ್ರತಿಯೊಂದು ಹಂತದಲ್ಲಿ. ಈವನ್ ಆ ಒಂದು ಇನ್ಸಿಡೆಂಟ್ ಆದಾಗ್ಲೂ ಕೂಡ ಅವರು ಕೈ ಬಿಡದೆ ನಡೆದಿರುವಂಥದ್ದು. ಸೊ ದರ್ಶನ್ ಫ್ಯಾನ್ಸ್ಗಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರಿಗೆ ಅಥವಾ ದರ್ಶನ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಹೇಳ್ತೀರಾ ಅಂತ? ಹ್ಯಾಟ್ಸ್ ಆಫ್ ಟು ಯು. ದೇವರ ಅನುಗ್ರಹ ಇರಲಿ, ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗಲಿ. ಆ್ಯಂಡ್ ಡಿಸೆಂಬರ್ 11th ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಲಿ ಎಲ್ಲರೂ ಸೇರ್ಕೊಂಡು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ಡೆವಿಲ್ ಸಿನಿಮಾ ಹಿಟ್ ಆಗಲಿ. ಅಫ್ಕೋರ್ಸ್ ಹಾಗೆ ಆಗುತ್ತೆ ಕೂಡ, ಬಿಕಾಸ್ ಯಾಕಂತಂದ್ರೆ ಸಾಗರದಷ್ಟು ಡಿ ಬಾಸ್ ಪಡೆ ಅವರ ಒಂದು ಸಿನಿಮಾಗೋಸ್ಕರ ವೇಟ್ ಮಾಡ್ತಾರೆ. ನಿಮಗೆ ಈ ಒಂದು ಸಿನಿಮಾದಿಂದ ಮತ್ತಷ್ಟು ಅವಕಾಶಗಳು ಸಿಗುವಂತಾಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಇದಾಗಿತ್ತು ಒಂದು ಕಡೆ ಸ್ಮಾಲ್ ಸ್ಕ್ರೀನ್, ಒಂದು ಕಡೆ ಬಿಗ್ ಸ್ಕ್ರೀನ್, ಎರಡರಲ್ಲೂ ತಮ್ಮ ಛಾಪವನ್ನು ಮೂಡಿಸ್ತಾ ತಮ್ಮ ನಟನೆಯ ಮೂಲಕ ಆರ್ಭಟಿಸ್ತಿರುವಂತಹ ಸೋನಿಯಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.